Hi guys, welcome to our YouTube channel. ಇವತ್ತು ಮದರ್ಸ್ ಡೇ, ಸೊ ಹ್ಯಾಪಿ ಮದರ್ಸ್ ಡೇ ಟು ಎವ್ರಿ ಒನ್. ಆಯ್ತಾ, ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಲ್ರಿ, ಸೊ ಅತ್ತೆಗೆ ಇಷ್ಟವಾಗಿರುವ ಒಂದು ಪ್ಲೇಸ್. ಓಕೆ, ಸೊ ನಾನು ಸಹ ಫಸ್ಟ್ ಟೈಮ್ ಹೋಗ್ತಿರೋದು ಆ ಪ್ಲೇಸಿಗೆ. ತುಂಬ ನೋಡಿದ್ದೆ ಅದ್ರ ಬಗ್ಗೆ. ಸೊ ಬನ್ನಿ ಗೈಸ್, ಅಲ್ಲಿಗೆ ಹೋಗುವ. ಅಲ್ಲಿ ಏನೇನಿದೆ, ವೆರಿ ಸ್ಪೆಷಲ್ ಆಗಿರೋ ಪ್ಲೇಸ್. ಅದಕ್ಕೆ ಈ ಸಾರಿ ಕೂಡ ಹುಟ್ಟಿದ್ದೇನೆ, ಗೆಸ್ ಮಾಡಿ ಪ್ಲೇಸ್ ಯಾವ್ದಾಗಿರ್ಬೋದು ಅಂತ. ಬನ್ನಿ ಗೈಸ್, ಹೊರಡುವ. ನೋಡಿ ಗೈಸ್, ಇದು IT ಪಾರ್ಕ್ ಗ್ಲೋಬಲ್ ವಿಲೇಜ್. ನಮ್ಮ ಮನೆ ಪಕ್ಕನೇ ಇರೋದು, ಅರೌಂಡ್ 1-2 ಕಿಲೋಮೀಟರ್ ಒಳಗಲ್ಲ ಒಳಗಿರೋದು. ಸೊ ನಮ್ಗೆ IT ಕಂಪನಿ ಇಲ್ಲಿ ಹತ್ರ ಜಾಯಿನ್ ಆದ್ರೆ ಹತ್ತಿರ, ಮನೆಗೆ ಹತ್ತಿರ. ನೋಡಿ, ತುಂಬಾ ನೀಟ್ ಇದೆ ಪ್ಲೇಸ್ ಕೂಡ, ರೋಡ್. ನೋಡಿ ಗೈಸ್, ಫುಲ್ ಬ್ಲಾಕ್. ನಮ್ಮ ಮನೆಯಿಂದ ಬ್ಲಾಕ್ ಇತ್ತು, ಅದೇ ಕನೆಕ್ಟಿವಿಟಿ ಇದೆ ಆಕ್ಚುಲಿ. ಸೊ ಮನೆಯಿಂದ ಬ್ಲಾಕ್ ಕೇಳಿ ಗ್ಲೋಬಲ್ ವಿಲೇಜ್ ಇಂದ ಬಂದದ್ದು. ನೋಡುವಾಗ ಇಲ್ಲಿ ಸಹ ಬ್ಲಾಕ್. ಎಷ್ಟು ಬ್ಲಾಕ್ ಉಂಟು ತೋರಿಸ್ತಾ ನೋಡಿ, ಅಲ್ಲೇ ತೋರಿಸ್ತಾನೆ. ಫುಲ್ ರೆಡ್, ಎಲ್ಲ ರೆಡ್ 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 ರೆಡ್. ಅರೌಂಡ್ ನೈಸ್ ರೋಡ್ ಕನೆಕ್ಟಿವಿಟಿ ವರೆಗೆ ರೆಡ್ ಕಾಣ್ಕೊಂಡಲ್ಲ. ಹಾಗೆ ನೋಡಿ ಎಷ್ಟು ಗಾಡಿಗಳು, ಫುಲ್ ಗಾಡಿ ಸೌಂಡ್. ನೋಡಿ, ಪ್ಲೇಯಿಂಗ್ ಓಲ್ಡ್ ವಿಷ್ಣುವರ್ಧನ್ ಸಾಂಗ್ಸ್. ನೋಡಿ, ಬ್ಲಾಕ್ ಸ್ಟಿಲ್ ಇದೆ. ನೋಡಿ ನೋಡಿ ಗೈಸ್, ವಿ ರೀಚ್ಡ್ ಚನ್ನಪಟ್ಟಣ, ಬೊಂಬೆಯ ನಾಡು. ಇದೆಯೋ ಬೊಂಬೆ? ನಾವು ಹೋಗೋ ಪ್ಲೇಸ್ ಇಲ್ಲಿಂದನೇ ಹೋಗ್ಬೇಕು. ನೋಡಿ ಎಷ್ಟು ಬಾಕಿ, 18 ಕಿಲೋಮೀಟರ್ಸ್. ನೋಡಿ ಗೈಸ್, ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ನೋಡಿ, ವೆಜ್ ರೆಸ್ಟೋರೆಂಟ್. ಮಸಾಲೆ ದೋಸೆ, ಪ್ಲೇನ್ ಮಸಾಲೆ ದೋಸೆ. ನೋಡಿ, ಇದ್ರೊಳಗೆ ಏನಿಲ್ಲ. ಅವ್ರ ಮಸಾಲೆ, ಅದು ಮಸಾಲೆ ದೋಸೆ. ಆಮೇಲೆ ಚನ್ನಪಟ್ಟಣದಲ್ಲಿ ಓನ್ಲಿ ಫ್ಯೂ ಹೋಟೆಲ್ಸ್ ಇರೋದು ವೆಜ್. ಅಯ್ಯೋ, ಸೊ ಇರೋದ್ರಲ್ಲಿ ಬೆಸ್ಟ್ ಒನ್ಗೆ ಬಂದಿದ್ದೇವೆ. 2 ಜ್ಯೂಸ್ ಕೂಡ ಹೇಳಿದ್ದೇವೆ. ಇಲ್ಲಿಂದ ಮತ್ತೆ 3:30 ಆಗುವಾಗ ಟೆಂಪಲ್ ಪುನಃ ದರ್ಶನ ಉಂಟು. ಸೊ ಆವಾಗ ಹೋಗುವ. ಓ ಸಾರಿ, ಹೇಳಿದ್ದೆ, ಪರವಾಗಿಲ್ಲ. ಹಾಗೆ ಗಾಯ್ಸ್, ಫುಡ್ ಆಕ್ಚುಲಿ ಚೆನ್ನಾಗಿತ್ತು ಇಲ್ಲಿ. ಜ್ಯೂಸ್ ಅಂತೂ ಸ್ಪೆಷಲಿ ತುಂಬಾ ಚಂದ ಇತ್ತು. ಹೇಳಿ, ನಂಗೆ ಸೀದೆ 5 ರೂಪಾಯಿ ಮಿಠಾಯಿ ಕೊಡಿಸ್ತಿದ್ದ ಸಣ್ಣದ್ರಾಗಪ್ಪ. ಈಗ ಮದರ್ಸ್ ಡೇಗೆ ಜೆಮ್ಸ್, ಅದು ಆಗಿನ ಕಾಲ. ಓಲಿ ಉಂಟು, ಓಲು ಎಲ್ಲಿ ಉಂಟು ನೋಡಿ ಜೈಸ್. ಅಮ್ಮ ಕಂಪ್ಲೇಂಟ್ ಮಾಡ್ತಿದ್ದೆ, ಜೆಮ್ಸ್ ಒಳಗೆ ಚಾಕ್ಲೇಟ್ ಮೊದಲಿನಷ್ಟು ಇಲ್ಲಂತೆ, ಇವಾಗ ಸ್ವಲ್ಪ ಸ್ವಲ್ಪ ಇರುವಂತೆ. ಈಗ ಅಮ್ಮನಿಗೆ ಹೂ ಬೇಕಂತೆ, ಸೊ ಇಲ್ಲಿ ಹೂ ಮಾರ್ತಾ ಇದ್ದಾರೆ. ಸೊ ಹೂ ತರ್ಲಿಕ್ಕೆ ಹೋಗುವ. 4 ಜೆಮ್ಸ್ ಇರುದು, ತುಂಬ ಉಂಟು ಕಲರ್ ಕಲರ್. ಎರಡು ಮೊಳ. ನೋಡಿ ಗೈಸ್, ಅಮ್ಮ ಮತ್ತೆ ಮಗ ಕೈ ಹಿಡ್ದು ಹೋಗ್ತಿದ್ದಾರೆ ದಾಟಿಕೊಂಡು. ನನ್ಗೆ ಯಾರ ಬೈವರು, ನನ್ನ ಮೊಬೈಲ್ ಹಿಡ್ಕೊಂಡು ಹೋಗುದು ನೋಡುವಾಗ, ಚಿಕ್ಕ ಮಕ್ಕಳಾಗಿ. ಎಸ್, ಇಲ್ಲಿ ಆಕ್ಚುಲಿ ಬಿಸಿಲು ಅಷ್ಟು ಸುಡ್ತಾ ಇಲ್ಲ, ಆಕ್ಚುಲಿ ತುಂಬಾ ನಾರ್ಮಲ್ ಇದೆ, ಒಂಥರ ದಗೆ ದಗೆ ಇಲ್ಲ. ಹೋಗುವ. ಇವಾಗ ಡೈರೆಕ್ಟ್ಲಿ ಗೋಯಿಂಗ್ ಟು ಟೆಂಪಲ್. ನಾವು ಹೇಳಿರ್ಲಿಲ್ಲ ಯಾವ ಟೆಂಪಲ್ ಅಂತ. ಹೇಳುವಾಗ ಟೆಂಪಲ್ ಯಾವ್ದು ಅಂತ ಹೇಳ್ಕೊಂಡು, ಗೌಡುಗೆರೆ ಶ್ರೀ ಚಾಮುಂಡೇಶ್ವರಿ ಟೆಂಪಲ್. ನೋಡಿರ್ಬೋದು, ಭಯಂಕರ ವೆರಿ ಪಾಪ್ಯುಲರ್ ಇದೆ. ಅದ್ರ ವಿಶೇಷತೆ ಎಲ್ಲ ಪ್ರಜ್ವಲ್ ಹೇಳ್ತಾನೆ, ಸ್ವಲ್ಪ ನೋಡಿದ್ದಾನೆ ಆಕ್ಚುಲಿ. ಅಲ್ಲಿ ಹೋಗಿ ಅದ್ರ ಬಗ್ಗೆ ಹೇಳುವ ಅಲ್ವಾ, ಆವಾಗ ಸ್ಪೆಷಲ್ ಇರ್ತದೆ. ಇನ್ನದ್ರಲ್ಲಿ ಅಲ್ಲಿ ಹೋಗಿ ಹೇಳಿದ್ರೆ. ಬಟ್ ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಏನ್ ಹೇಳು? ವರ್ಲ್ಡ್ ಇದು ಟಾಲೆಸ್ಟ್ ಚಾಮುಂಡೇಶ್ವರಿ ಐಡಿಯಲ್ ಇರುತ್ತೆ ಈ ಟೆಂಪಲ್ ಅಲ್ಲಿ. ಟಾಲೆಸ್ಟ್ ಇರೋದ್ರಲ್ಲಿ ಎಲ್ಲ ಟೆಂಪಲ್ ಎಲ್ಲ ಇದೆ ಅನ್ಸ್ತದೆ ವರ್ಲ್ಡ್ ಅಲ್ಲಿ. 60 feet ಹೈಟ್ ಇದೆ.
ಸೊ ಜಸ್ಟ್ ಒಂದು ಹಿಸ್ಟೋರಿಕಲ್ ರಿಸರ್ಚ್ ಮಾಡಿದ್ದೆ ಬರಬೇಕಾದ್ರೆ. ಸೊ ಇನ್ನು ಮಿಕ್ಕಿದ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಲ್ಲಿ ಹೋಗಿ ಲೈವ್ ಆಗಿ ಅಲ್ಲಿ ಕೊಡೋಣ. ಇವನ್ ಐ ಆಮ್ ಆಲ್ಸೋ ವೆರಿ ಮಚ್ ಕ್ಯೂರಿಯಸ್. ತುಂಬ ತಿಂಗಳಿಂದ ನಾನು ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಂತಿದ್ದೆ, ಪ್ಲ್ಯಾನ್ ಮಾಡಿದ್ದೆ. ನೋಡಿ ಈ ದಿನ ಕೂಡಿ ಬಂದಿದೆ ಮದರ್ಸ್ ಡೇಗೆ ಅಲ್ಲ. ಆ್ಯಕ್ಚುಲಿ ಚನ್ನಪಟ್ಟಣದಲ್ಲಿ ಸಹ ಈ ಥರ ವೆಹಿಕಲ್ಸ್ ಎಲ್ಲ ರಶ್ ಆಗಿ ಹೋಗ್ತಿಲ್ಲ, ಇಲ್ಲ ವೆರಿ ಸಾಫ್ಟ್ ಆಗಿ ಹೋಗ್ತಿದ್ದಾರೆ. ದಾಟುವಾಗೆಲ್ಲ ಹೆದರು ಆಗತ್ತಿಲ್ಲ, ಆರಾಮ್ಸೆ ದಾಟ್ಬೋದು. ಜನರು ಸಹ ಪಾಪ ಇದ್ದಾರೆ ಅನ್ಕೊಳ್ತೀನಿ, ಆ ಥರ ಅನಿಸ್ತಾ ಉಂಟು. ನೋಡಿ ಇಲ್ಲಿ ಆಟೋದಲ್ಲಿ ಎಷ್ಟು ಲೇಡೀಸ್ ಇದ್ದಾರೆ ಅಂತ. ಇದು ಇಲ್ಲಿ ನೋಡು, ನೀರು ಬತ್ತಿ ಹೋಗಿದೆ, ಕೆರೆ ಆಕ್ಚುಲಿ. ಓಕೆ, ಇದು ದೊಡ್ಡ ಕೆರೆ ಅನ್ಸ್ತದಲ್ಲ. ಓ ನೋಡಿ ಮ್ಯಾಪ್ ಅಲ್ಲಿ ಇಷ್ಟು ದೊಡ್ಡ ಕೆರೆ, ಆಕ್ಚುಲಿ ತುಂಬಾ ಚಂದ ಉಂಟಲ್ಲ. ನೀರು ಡ್ರೈ ಆಗಿದೆ, ನೀರು ಬತ್ತಿ ಹೋಗಿದೆ. ಇಲ್ಲ ಅಲ್ಲಿ ಉಂಟು ಆಸೆ ನೋಡು, ಅಂದ್ರೆ ಆಲ್ಮೋಸ್ಟ್ ಬತ್ತಿದೆ. ತುಂಬಾ ಚಂದ ಉಂಟು. ರೋಡ್ ಚಂದ ಉಂಟಲ್ಲ ಹೋಗೋದು ಆ ದಾರಿ. ವೆರಿ ನೇಚರ್ ನೇಚರ್ ನೇಚರ್. ಎಷ್ಟು ಚಂದ ಉಂಟು ನಂದಿದೆ. ಆಕ್ಚುಲಿ ವಿಡಿಯೋದಲ್ಲಿ ತುಂಬಾ ಚಂದ ಬರ್ತಾ ಉಂಟು ಈ ಪ್ಲೇಸ್. ಚಂದ ಜಾಗ. ಇಲ್ಲಿ ಸೆಕೆ ಸ್ವಲ್ಪ ಕಡಿಮೆ ಉಂಟು ಆಕ್ಚುಲಿ ಕಂಪೇರ್ ಮಾಡಿದ್ರೆ. ಹೊರಗೆ ಸಹ ಅಷ್ಟು ಸೆಕೆ ಇಲ್ಲ ಆಯ್ತು. ಅಲ್ಲಿ ಹೋಟೆಲ್ ಅಲ್ಲಿ ಸೆಕೆ AC ಹಾಕಿದ್ರ. ಹಾ, ಹ್ಯೂಮಿಡಿಟಿ ಕಡಿಮೆ ಉಂಟು. ನೋಡಿ ಗದ್ದೆ, ನಮ್ಮ ಊರ ನೆನಪಾಗುತ್ತಿದೆ ಶ್ಯಾಮಳಕ್ಕನಿಗೆ. ಹೌದು, ಈ ಊರಲ್ಲಿ ಎಷ್ಟು ಒಳ್ಳೆ ಇತ್ತು. ಗದ್ದೆ ಸೈಡು ನೋಡುವಾಗ ಒಳ್ಳೆ ಖುಷಿ ಖುಷಿ ಆಗ್ತದೆ. ತೆಂಗಿನ ಮರ, ತೆಂಗಿನ ಮರ. ತುಂಬಾ ಚಂದ ಉಂಟು. ಮನೆಗಳು ಫುಲ್ ದನಗಳು, ಮನುಷ್ಯಗಳು. ಲಕ್ಸುರಿ ಇಲ್ಲ, ಬಟ್ ವೆರಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಉಂಟು ಈ ಪ್ಲೇಸ್. ಅಂದ್ರೆ ಮೇನ್ಲಿ ಪೇಷನ್ಸ್ ಅಲ್ಲ, ಸಾರಿ ಎಂತ ಹೇಳೋದು, ಪೀಸ್, ಸಮಾಧಾನ ಜಾಸ್ತಿ ಉಂಟು ಇಲ್ಲಿ. ಇನ್ನೆಷ್ಟೊಂದು 12 ಕಿಲೋಮೀಟರ್ಸ್ ಉಂಟು ಟೆಂಪಲ್ ರೀಚ್ ಆಗ್ಲಿಕ್ಕೆ. ಗೈಸ್ ನೋಡಿ, ನಾವು ಟೆಂಪಲ್ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಎಷ್ಟು ಮೀಟರ್ ಉಂಟು? ಆಲ್ಮೋಸ್ಟ್ ರೀಚ್ 300 ಮೀಟರ್ ಕಾಣಿಸ್ತಾ ಇದೆ. ತುಂಬಾ ಜನ ಇದ್ದಾರೆ ನೋಡಿ. ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಉಂಟು ದೇವಸ್ಥಾನದಲ್ಲಿ. ಅಷ್ಟೇ 300 ಮೀಟರ್ ನೋಡಿ. ಸುತ್ತಮುತ್ತ ಹೀಗೆ ಉಂಟು ನೋಡಿ. ಜನರು ನೋಡಿ ಎಷ್ಟು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇದು ಒಬ್ಬೊಬ್ಬರ ಹಿತ್ತಲಲ್ಲಿ ಪಾರ್ಕಿಂಗ್. ಸೊ ಒಬ್ಬೊಬ್ಬರು ಒಂದೊಂದು ಕಡೆಗೆ ಕರೀತಾ ಇರ್ತಾರೆ. ಅದನ್ನ ಅಲ್ಲಿ ಟೆಂಪಲ್ ಹತ್ರವರೆಗೆ ಪಾರ್ಕಿಂಗ್ ಇದೆ ನೋಡಿ. ಸಂತೆಗಳೆಲ್ಲ, ಬಸ್ ಎಲ್ಲ ಇದೆ. ಬಸ್ಸೂ ಇದೆ ಆಕ್ಚುಲಿ ಅಲ್ಲ, ಗೌಡಗೆರೆಯಿಂದ ಚನ್ನಪಟ್ಟಣ. ಜಾತ್ರೆ ಆಯ್ತಾ? ತುಂಬಾ ಇದೆಲ್ಲ ಉಂಟು. ರೆಗ್ಯುಲರ್ ಆಗಿ ಇಡ್ತಾವಪ್ಪ. ಐ ಥಿಂಕ್ ಇಟ್ಸ್ ರೆಗ್ಯುಲರ್. ಜಲೇಬಿ ಟೆಂಪಲ್ ಐ ಥಿಂಕ್ ಲೆಫ್ಟ್ ಸೈಡ್ ಒಂಚೂರು ಇದೆ. 400 ಮೀಟರ್ ಇದೆ. ಅದೇ ಅದೇ ಅದೇ. ವಾವ್, ಸೋ ಬ್ಯೂಟಿಫುಲ್ ಉಂಟು. ನಮ್ಗೊಂದು ಒಂಚೂರು ಗ್ಲಿಮ್ಸ್ ಕಾಣ್ತು. ಇಲ್ಲಿ ಆಕ್ಚುಲಿ ಫ್ರೀ ಪಾರ್ಕಿಂಗ್ ಉಂಟು. ನಾವು ಟೆಂಪಲ್ಗೆ ಬರುವ ದಾರಿಯಲ್ಲೆಲ್ಲ ಪೇ ಅಂಡ್ ಪಾರ್ಕಿಂಗ್ ಇಂದ ಇರ್ತದೆ. ಡೈವರ್ಟ್ ಆಗ್ಬೇಡಿ, ಫ್ರೀ ಪಾರ್ಕಿಂಗ್ ಕೂಡ ಚೆನ್ನಾಗಿರೋದು ಉಂಟು. ನೋಡಿ, ಇದು ಫ್ರೀ ಪಾರ್ಕಿಂಗ್ ಪ್ಲೇಸ್. ಪೇ ಅಂಡ್ ಪಾರ್ಕಿಂಗ್ ಅಲ್ಲಿ ಕೂಡ ಸೆಕ್ಯೂರಿಟಿ ಹಾಗೇನಿರುವುದಿಲ್ಲ. ಬೆಟರ್ ಓನ್ ಲ್ಯಾಂಡ್ಗಳು ಅಷ್ಟೇ. ಅದಕ್ಕೆ ಅವರ ಒಂದು ಸೋರ್ಸ್ ಆಫ್ ಇನ್ಕಮ್ ಅವ್ರಿಗೆ ಕೂಡ. ಇಲ್ಲಿ ಎಷ್ಟು ಕ್ರೌಡ್ ಬರ್ತಿದೆ ಅಂತ. ಓಕೆ ಓಕೆ ಗೈಸ್, ನಾವು ಮುಂದೆ ಒಂದು ಒಳ್ಳೆ ಕೆಲಸ ಮಾಡಿದ್ವಿ. ನಾವಿವಾಗ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಬಂದಿದ್ದೀವಿ. ಸೊ ಇಲ್ಲಿ ನಾವು ಇವತ್ತು ಕೇಳಿದೆ ಕೆಲವು ಇನ್ಫಾರ್ಮೇಶನ್ಸ್ ಏನಿರ್ಬೋದು ಅಂತ. ಸೊ ನಿಮ್ಗೆ ಇಲ್ಲಿ ಕಾಯಿ ಕಾಣ್ತಿದೆಯಲ್ಲ, ಸೊ ಈ ಕಾಯಿ ಕಟ್ಟೋದು ಒಂದು ಕಾನ್ಸೆಪ್ಟ್ ಇಲ್ಲಿ 1 ವಾರ, 3 ವಾರ, 5 ವಾರ, 7 ವಾರ ಅಂತ. ಸೊ ನಾವು ಹರಕೆ ಕಟ್ಕೊಂಡು ಇಲ್ಲಿ ಕಾಯಿ ಕಟ್ತೇವೆ.
ಯಾವ ವಾರ ಅಂದ್ರೆ ಕಾಯಿ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಅಲ್ಲಿ ಕಾಯಿ ರಶೀದಿ ಮಾಡ್ತೀವಲ್ಲ, ಸೊ ಅಲ್ಲಿ ಹೇಳ್ತೀವಿ ಎಷ್ಟು ವಾರದ ಹರಕೆ ನಾವು ಅಲ್ಲಿ ಆಗ್ಬೇಕು ಅಂತ, ಈಡೇರ್ಬೇಕು ಅಂತ. ಸೊ ಅದರ ಒಂದು ಬಿಲೀವ್ ಇಲ್ಲಿ ತುಂಬಾ. ಸೊ 1 ವಾರ ಕಟ್ಬೋದು, 5 ವಾರ ಕಟ್ಬೋದು, 3 ವಾರ ಕಟ್ಬೋದು. ಸೊ ನಮ್ಮ ವಿಶ್ ಅದು ನಮಗೆ ಗೊತ್ತಿರ್ತದೆ, ನಾವು ಏನಕ್ಕೆ ವಿಶ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕೆ ಎಷ್ಟು ಟೈಮ್ ಇರಬೇಕು ಪೀರಿಯಡಿಕಲಿ, ಸೊ ಸೈಂಟಿಫಿಕಲಿ ಆಸ್ ವೆಲ್. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡೆ ಇಲ್ಲಿ ಕಟ್ತೀವಿ. ಸೊ ಅದಲ್ಲದೆ 2-3 ಪ್ರಸಿದ್ಧ ಇದಿದೆ ಅಂತ ಸೇವೆ. ಸೊ ಅದರಲ್ಲಿ ಇನ್ನೊಂದು ಹೇಳಿದ್ರು, ಬಟ್ ಅದು ನಂಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ಏನಂತ. ಬಟ್ ಇಸ್ ಅ ಫೇಮಸ್ ಅಂಡ್ ಫೆಮಿಲಿಯರ್ ಒನ್. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಷ್ಟು ಕಾಯಿಗಳು ಕಟ್ಸ್ಕೊಂಡಿದ್ದಾರೆ ಆಲ್ರೆಡಿ. ಸೊ ನಾವು ಫಸ್ಟ್ ದರ್ಶನ ಮಾಡ್ತಿದ್ದೀವಿ ಇವಾಗ. ದರ್ಶನ ಮಾಡಿ 7 ಸುತ್ತು ಬಂದು ಮತ್ತೆ ಕಾಯಿ ಕಟ್ಸ್ಕೊಳ್ತೀವಿ. ಸೊ ಇಲ್ಲಿ ನೋಡಿ ಇನ್ನೊಂದು, ದಿಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಆಕ್ಚುಲಿ. ನೋಡಿ ಇಲ್ಲಿ ದೇವರಿಗೆ ಗಾಜಿನ ಬಳೆಗಳನ್ನು ಕಟ್ಟಬಾರ್ದು. ಗಾಜಿನ ಗೈಸ್ ದರ್ಶನ ಆಯಿತು. ಅಮೇಝಿಂಗ್ ಇದೆ. ಎಸ್ಪೆಷಲಿ ದೇವರ ಮೂರ್ತಿ ಇದೆಯಲ್ಲ, ಇದು ಚಾಮುಂಡಿ ತಾಯಿ. ಸೊ ಅದೇ ಥರ ಇದೆ, ಅಂದರೆ ಸ್ವೀಟ್ ಇಲ್ಲ ಮುಖ, ಸ್ವಲ್ಪ ಹಾರ್ಡ್ ಅಂದಕ್ಕಿಂತ ಚಾಮುಂಡಿ ಥರನೇ ಇದೆ ಆ ಮುಖದ ಶೇಪ್. ಸೊ ಇಟ್ಸ್ ಗುಡ್. ಬಟ್ ನಮಗೆ ಇದು ಮಾಡೋಕ್ಕಾಗ್ತಿಲ್ಲ ಅಲ್ಲಿ ವೀಡಿಯೋಸ್ ಪ್ರತಿಬಿಟ್ಟರೆ. ಇಲ್ಲಿ ನೋಡಿ ಇನ್ನೊಂದು ಹರಕೆ ಕಾನ್ಸೆಪ್ಟ್. ಸೊ ಕಾಯಿನ್ಸ್ ಇಡ್ತಿದ್ದಾರೆ ಜನಗಳು. ಸೊ ಬಟ್ ನನ್ಗೆ ಗೊತ್ತಿಲ್ಲ. ನಾವು ಇದು ಸೇಮ್ ನಾವು ಮಡಿಕೇರಿ ಅಲ್ಲ ಚಿಕ್ಕಮಂಗ್ಳೂರು ಹೋಗಿದ್ವಿ, ಅಲ್ಲಿ ಸಹ ಇದೇ ಥರ ಒಂದು ಕಾನ್ಸೆಪ್ಟ್ ಬರ್ಬೇಕಾ. ಹಾಂ ಗೈಸ್ ಇಲ್ಲಿ ನೋಡಿ, ಈ ಸ್ಟ್ಯಾಚು ಬರೋ ಥರ ರೀಲ್ ಮಾಡ್ತಾರೆ. ದಿಸ್ ಇಸ್ ನೈಸ್. ಕೌಶಿ ಹೇಳ್ತಿದ್ಲು ಅವಳಿಗೂ ಮಾಡ್ಬೇಕಂತೆ. ನೋಡೋಣ, ನಾವು ಫಸ್ಟ್ ಒಂದು ಎಕ್ಸ್ಪ್ಲೋರ್ ಆಗ್ತಿದ್ದೀವಿ. ಈಗ ಈ ಬ್ಯಾಕ್ ಗ್ರೌಂಡ್ ಈ ಥರ ಬರುತ್ತೆ ರೀಲಲ್ಲಿ ದೇವ್ರದ್ದು. ಇವಾಗ ಅವ್ರವ್ರ ಫೋನು, ಅವ್ನು ಜಸ್ಟ್ ರಿಂಗ್ ಲೈಟ್ ಸೆಟಪ್ ಮಾತ್ರ, ಬಾಕಿಲ್ಲ ಅವ್ರದ್ದೇ. ಆಯ್ತಾ, ಗುಡ್ ಗೈಸ್. ಇದುವೇ 60 ಫೀಟ್ ಹೈಟ್ ಇರುವ ಚಾಮುಂಡೇಶ್ವರಿ ಸ್ಟ್ಯಾಚು. ಸೊ ಇಂಟ್ರೆಸ್ಟಿಂಗ್ ಸ್ಟೋರಿ ಇನ್ನೊಂದು ಹೇಳ, ಇಲ್ಲಿ ಜಾತಿ ಮತ ಬೇರೆ ಇಲ್ಲದೆ ಯಾರಿಗೂ ಕೂಡ ಎಂಟ್ರಿ ಕೊಡ್ಬೋದು. ಆ್ಯಂಡ್ ಈ ಸ್ಟ್ಯಾಚು ಇದೆಯಲ್ಲ ದೇವರದು, ಲೈಟ್, ಇದನ್ನು ಬಿಲ್ಡ್ ಮಾಡಿದ್ದು ಪಂಚಲೋಹದಲ್ಲಿ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದ್ರೆ ಇದೊಂದು ಮುಸ್ಲಿಂ ಆರ್ಟಿಸ್ಟ್ ಮಾಡಿರೋದು ಈ ಸ್ಟ್ಯಾಚು ಅನ್ನು. ಸೊ ದಟ್ ಈಸ್ ಅಮೇಝಿಂಗ್. ಸೊ ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಂಟ್ರಿ ಕೊಡ್ಬೋದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ಸೈಡಲ್ಲ ಕೆಲವು ದೇವರುಗಳ ಅವತಾರಗಳ ಸ್ಟ್ಯಾಚು ಕೂಡ ಇದೆ ನೋಡಿ ಈ ಥರ. ನಮ್ಮ ಸರ್ವೆ ಮಾಡ್ತಾ ಇದ್ದಾರೆ ಎಂತ ಇಲ್ಲಿ ನೋಡಿ, ಕ್ಲಾರಿಟಿ ಇದೆ ಗೊತ್ತಿಲ್ಲ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟಾ, ಇಲ್ಲಿ ಕಾಣ್ತಿದೆಯಲ್ಲ, ಅವಾಗ ಕಾಯಿ ಅಂತಂದಿತ್ತಲ್ಲ, ಇಲ್ಲಿ ಕಾಯಿದು ಹರಕೆ ಕಟ್ತೇನೆ ಆಯಿತಾ. ಸೊ ನಾನೊಂದು ಚೀಟ್ ಮಾಡಿಸಿದ್ದೀನಿ, ಈ ಒಂದು ಗುಡ್ ಥಿಂಗ್ ಅನ್ಸ್ಕೊಂಡು. ಸೊ ಅದನ್ನು ಕಾಯಿ ಶೇಖರಿಸಿ ಇಲ್ಲಿ ಬರಬೇಕು ಅಂತೆ. ಇಲ್ಲಿ ಬಂದು ಇಲ್ಲಿಂದ ಅವರು ಪ್ರಾರ್ಥನೆ ಮಾಡಿ ಕೊಡ್ತಾರೆ, ಆಮೇಲೆ ಕಟ್ಕೊಂಡು ಹೋಗೋದು. ಸೊ ನಾವೀಗ ಕಾಯಿ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಒಂದು ಆ್ಯಕ್ಚುಲಿ ಈ ದೇವರ ಕೆಳಗಡೆನೆ ಒಂದು ಗುಹೆ ಥರ ಇದೆ. ಸೊ ಎಂಟ್ರಿ ನೋಡಿ ಇಲ್ಲಿ ಬಿಡ್ತಾರೆ, ನಮ್ಮ ಪರಂಪರೆ ಅನಾವರಣ ಅಂತ. ಸೊ ನಾವು ಇದ್ರೊಳಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಟಿಕೆಟ್ ಕೌಂಟ್ರಾ ಇದು ಜಸ್ಟ್?
ಸೊ ಎಂಟ್ರಿ ಎಲ್ಲಿ ಇಲ್ಲಿಗೆ ಮತ್ತೆ ಕೊಡ್ತಾ ಇಲ್ಲ ಆಗಲ್ಲ ನೋಡ್ದೆ ಉಂಟಾ ರಿಚ್ ರಿಚ್ ಹಾ ರಿಚ್ ರಿಚ್ ಎಲ್ಲಿ ನೋಡಿ ಪರ್ ಪರ್ಸನ್ 50 rupees ಟಿಕೆಟ್. ದಿಸ್ ಇಸ್ ನೈಸ್. ನಮ್ಮ ಪರಂಪರೆ ಅಂತ ಇವರು ಮಾಡ್ತಾ ಇದ್ದಾರೆ ನೋಡಿ. ಚೆನ್ನಾಗಿದೆ ನೋಡಿ. ಎಸ್ಪೆಷಲಿ ಜನರೇಷನ್ ಕಿಡ್ಸ್. ಹೌದು, ಈ ಜನರೇಷನ್ ಕಿಡ್ಸ್ ಶುಡ್ ನೋ ದಿಸ್, ಅಟ್ ಲೀಸ್ಟ್ ನೇಮ್ಸ್ ಎಲ್ಲ ಗೊತ್ತಿರೋದಿಲ್ಲ. ಕುಮಾರವ್ಯಾಸ, ಹರಿಹರ, ಇದು ಶ್ಯಾಮಲ, ಅದು ಕೌಶಿಕ. ನೋಡಿ, ಇದು ತೆಂಗಿನ ಮರವನ್ನು ಡಿಸ್ಟ್ರಾಯ್ ಮಾಡದೆ ಒಳಗೆ ನಿಂತ್ಕೊಂಡಿದ್ದಾರೆ. ಅಮ್ಮ ನೋಡಿ ಕಾಯಿ ಹುಡುಕ್ತಾ ಇದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಏನೋ ಹೇಳ್ತಾರಲ್ಲ ಈ ಮಾತಾಡ. ಕ್ಯೂಬಾವ ನಾವು ಸಣ್ಣದಿರುವಾಗ ಟೆಕ್ಸ್ಟ್ ಬುಕ್ ಎಲ್ಲ ಕೇಳಿದ್ದೇವಲ್ಲ, ಅದು ಈ ಸ್ಟೋರಿಯಲ್ಲಿ ಇಮೇಜ್ ಎಲ್ಲ ಸ್ಟ್ಯಾಚ್ಯೂ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ವೆರಿ ನೈಸ್. ನೋಡಿ, ಚೋರರವರು ಗೊಂಡೆ ಎಲ್ಲ ಆಕ್ಚುಲಿ ಶುಡ್ ನೋ ದಿಸ್. ಆಮೇಲೆ ನೋಡಿ ನೆಕ್ಸ್ಟ್ ಕವಿರತ್ನ ಕಾಳಿದಾಸ, ನನ್ನ ಫೇವ್ರೆಟ್ ಪಾರ್ಟ್, ರಾಜ್ಕುಮಾರ್ ಮೂವಿ. ಮತ್ತೆ ಕೆಲವುದೆಲ್ಲ ಕೇಳಿ ಗೊತ್ತಿರೋದು ಅಷ್ಟೇ, ನಮಗೆ ಕೇಳಿ ಗೊತ್ತಲ್ಲ. ಇಲ್ಲ, ಬಸವಣ್ಣನವರು ನೋಡಿ, ಅವರ ಸ್ಟೂಡೆಂಟ್ಸ್. ಇದರಲ್ಲಿ ಪ್ರಜ್ವಲ್ ಇದ್ದಾರೆ, ಇದು ಪ್ರಜ್ವಲ್, ಈ ಸ್ಟೂಡೆಂಟ್ ಶ್ಯಾಮಳ ಸ್ಟೂಡೆಂಟ್. ಇಲ್ಲಿ ಅಮ್ಮನ ತರ ನೋಡುತ್ತೆ ಯಾರಾದಿದ್ದಾರೆ ಹೇಳಿ. ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡ. ಮ್ಯೂಸಿಯಂ ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ, ಒಳ್ಳೆ ಓದುವವರಿಗೆಲ್ಲ ಓದ್ಬೋದು, ಅಷ್ಟುಂಟು. ಅಮ್ಮ ಮತ್ತೆ ಮೊಬೈಲ್ ಅಲ್ಲಿ ಓದ್ತಾರಂತೆ. ನಮಸ್ತೆ. ನಾವು ನಮಸ್ತೆ ಮಾಡ್ಲಿಕ್ಕೆ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ನಮಸ್ತೆ. ಇದು ಗೊತ್ತಾ, ನಮ್ಮ ಶಾರದೆ ನವರಾತ್ರಿಗೆ ಕುದ್ರೋಳಿಯಲ್ಲಿ ಕಾಣಿಸ್ತಾರಲ್ಲ, ಎಕ್ಸಾಕ್ಟ್ಲಿ ಶೈಲಪುತ್ರಿ, ನವವತಾರಗಳು. ನೋಡಿ, ಇದು ಸ್ವಲ್ಪ ಮಂಗಳೂರು ಸ್ಟೈಲ್ ಅನ್ನು ಆವರಣ ಮಾಡಿದ್ದಾರೆ, ಮಂಗಳೂರು ಶಾಲೆ ತರ. ಸೊ ಸಿಮಿಲರ್ಲಿ ಇರ್ತದೆ ಮಂಗಳೂರು ದಸರಾ ಟೈಮಲ್ಲಿ. ಸೊ ನಾವು ದುರ್ಗಿಯರು ಪ್ಲಸ್ ಶಾರದಾ ಮಾತೆ, ಗಣಪತಿ. ಸೊ ಅದೇ ಕಾನ್ಸೆಪ್ಟ್ ಅನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಸೇಮ್ ಆಸ್ ಇಟ್ ಇಸ್. ಸ್ಕಂದ ಮಾತೆ ನೋಡಿ. ಆಕ್ಚುಲಿ ಮಂಗಳೂರು ನವರಾತ್ರೋತ್ಸವ ನೆನಪಾಯ್ತು. ಕೌಶಿ,
ಮಹಾಗೌರಿ ಶಾರದೆ ಇಲ್ಲಿ ಸರಸ್ವತಿ ದೇವಿ ಫೋರಿನ್ ಸರಸ್ವತಿ ದೇವಿ ಇದು ಸರಸ್ವತಿ ದೇವಿ. ನೋಡಿ ಕೈಲಾಸಕ್ಕೆ ಎಂಟ್ರಿ ಆಗ್ತಾ ಇದೀವಿ. ಪಾರ್ವತಿ ಮಂದಿರ, ಶಿವ ನಂದಿ, ಪಾರ್ವತಿ ಮತ್ತೆ ಸುಬ್ರಹ್ಮಣ್ಯ. ನೋಡಿ ಚೆನ್ನಾಗಿ ಕೈಲಾಸವನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಇಲ್ಲಿ ವಿತ್ ಇನ್ ಶಾರ್ಟ್ ಸ್ಪೇಸ್. ಸಖತ್ ಚೆನ್ನಾಗಿದೆ ನೋಡಿ ಈ ಇದು ಗುಹೆ ಫುಲ್ ಫೀಲ್ ಕೊಡ್ತದೆ. ನೋಡಿ ಇದೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇವ್ರು ಇಟ್ಟಿದ್ದಾರೆ. ಸೊ ಚೆನ್ನಾಗಿ ನೋಮನ್ಕ್ಲೇಚರ್ ಮಾಡಿದ್ದಾರೆ. ಹೊರಗಡೆ ನಾವು ಎಂಟ್ರಿ ಆಗ್ಬೇಕಾದ್ರೆ ನಮ್ಮ ಪರಂಪರೆ ಅಂತ. ವಾವ್ ಸೂಪರ್. ಇದು ಯಾರಿಗೆ ನೆನಪಾಗ್ತಿದೆ? ಈ ಪರ್ಟಿಕ್ಯುಲರ್ ಥಿಂಗ್ಸ್ ಯಾರಿಗೆ ನೆನಪಾಗ್ತಿದೆ? ಅಮ್ಮ ಎಂತಮ್ಮ ಇದು? ಎಂತಮ್ಮ? ಯಾರು ಹೋಗಿದಮ್ಮ ಇಲ್ಲಿಗೆ? ಯಾವ ನೋಡಿ ಇದು ಟೆಕ್ನಾಲಜಿಯನ್ನು ಕೂಡ ಅವರು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ಇಟ್ಸ್ ಎ ರೈಟ್ ನೇಮ್. ಇವ್ರು ಹೇಳಿದ್ದು ನಮ್ಮ ಪರಂಪರೆ ಅಂತ. ಸೊ ಇಂಡಿಯಾ ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಹೇಗಿದೆ, ಅದನ್ನು ಹೇಗೆ ಬಂದಿದೆ, ಹೇಗೆ ಸೃಷ್ಟಿಯಾಗಿದೆ ಎಲ್ಲವನ್ನು ಕವರ್ ಮಾಡಿದ್ದಾರೆ ನೋಡಿ. ಸೊ ಇದು ನೋಡಿ ಗಲ್ಲು ಶಿಕ್ಷೆ ಕಾನ್ಸೆಪ್ಟ್. ಇವಾಗ ನೋಡಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್, ನಾನು ಆಲ್ರೆಡಿ ಆಗ ನೋಡಿಟ್ಟಿದ್ದೆ. ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ತುಂಬಾ ಉಂಟಿದು, ಸ್ವಲ್ಪ ಅಲ್ಲ. ಹೌದು, ಇದು ಆಕ್ಚುಲಿ ತುಂಬಾ ಇದೆ, ಎಕ್ಸಾಕ್ಟ್ ಇದೆ. ಓ ಸಾಮಲಕ್ಕ, ಗುಹೆಯೊಳಗೆ ಗಾಳಿ. ಇದು ನೋಡು, it's ತುಂಬಾ ಬ್ಯೂಟಿಫುಲ್ ಉಂಟು. You can't skip anything. ಇಟ್ಸ್ ಮಸ್ಟ್ ವಿಸಿಟ್ ಪ್ಲೇಸ್ ಆಯ್ತಾ. ನಮ್ಮನ ಫೇವರಿಟ್ ಪಾರ್ಟ್ ಮಡಿಕೆ. ಮಡಿಕೆ ಮಾಡುವುದು. ಕ್ರೇಜಿ ಇಲ್ಲಿ ನೋಡು ನೋಡಿ ಗೈಸ್, ಇದು ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಉಂಟು. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಮಡಿಕೆ ಮಾಡೋದು, ನಮ್ಮ ಹಳೆಯ ಕಸುಬುಗಳು ಇದೆಯಲ್ಲ, ಇವಾಗೆಲ್ಲ ಟೆಕ್ನಾಲಜಿ, ಬಟ್ ಓಲ್ಡ್ ಕಸುಬನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಇದೆಲ್ಲ ಹಳ್ಳಿಗಳಲ್ಲಿ ಮಾತ್ರ ಸಿಗ್ತದೆ ನೋಡ್ಲಿಕ್ಕೆ. ಐ ಡೋಂಟ್ ನೋ, ಅಂದ್ರೆ ಇದು ಮರದ ಕೆಲಸ. ನಾನು ಚಿಕ್ಕದ್ರಾಗ ನೋಡಿದ್ದೇನೆ, ಮರದ ಪೀಸಲ್ಲಿ ಇಟ್ಟಿದ್ದಾರೆ ನೋಡಿ. ರೈತರು, ದಿಸ್ ಇಸ್ ಟೂ ಕ್ರೇಜಿ. ತುಂಬಾ ಚೆನ್ನಾಗಿದೆ. ಗುರುಕುಲ ಅಲ್ವಾ? ಕರೆಕ್ಟ್, ಗುರುಕುಲದಲ್ಲಿ ಪಾಠ ಮಾಡೋದು, ಇದೆಲ್ಲ ಪಂಡಿತರು, ಗಾಣಿಗರು. ಕರೆಕ್ಟ್, ನಂಗೆ ವರ್ಡ್ ಸಿಕ್ಕಿಲ್ಲ ಆಗ. ಗಾಣಿಗ, ಇದು ಎಂತ ಗೆರ್ಸುದಲ್ಲ, ಅಕ್ಕಿಗೇರುದು. ವಾವ್, ತುಂಬಾ ಚೆನ್ನಾಗಿದೆ. ವಾವ್, ಇದು ನೋಡಿದ್ರ ಅಟ್ಟ ಅಂತ ಕೇಳಿದ್ದೀರಾ? ಕಾನ್ಸೆಪ್ಟ್ ಅಲ್ಲ ಅದು, ಅಟ್ಟ. ಇಲ್ಲಿ ನೋಡಿಲ್ಲ ಅಟ್ಟ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಪರಂಪರೆ ಹೇಳುವ ಪ್ಲೇಸ್ ಅನ್ನು. ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದಕ್ಕೆಂತ ಹೇಳುದು, ಕಮ್ಮಾರರು. ಕಾಸರಗೋಡಲ್ಲಿ ಇದ್ರು, ಇಲ್ಲಿ ಗೊತ್ತಾ, ಮಾರ್ಕೆಟ್ ರೋಡ್ ಹತ್ರ ಇದ್ರು ಕಮ್ಮಾರರು. ಉಪ್ಪು ಮಾರಾಟ ಇದು. ಚತುರಂಗ ಆಟ ಆಡುವರು. ಇದ್ ನಾವ್ ಆಡ್ತೇವಲ್ಲ, ಎಕ್ಸ್ ಮಕ್ಕಳು. ಇಲ್ಲಿ ಒಂದು ಇದಾಗ್ತಾ ಇದೆ, ಮಂತ್ರ ನೋಡಿ ಬರ್ತಾ ಉಂಟು. ಇದು ಭಾರತಾಂಬೆ. ಹೋಗಿದ್ಯಲ್ಲ, ಯಾರಿಗೆಲ್ಲ ಇದೆಲ್ಲ ಗೊತ್ತು ಹೇಳಿ? ಹುತಾತ್ಮ ಪೊಲೀಸ್ ಮಂಗಲ್ ಪಾಂಡ್ಯ, ಪ್ರಸಿದ್ಧ ಬುಡಕಟ್ಟು ಜನಾಂಗದ ಹೋರಾಟಗಾರ ಬಿರ್ಸಾ ಮುಂಡಾ.
ಅಶೋಕ ಚಕ್ರವರ್ತಿ ನೆಕ್ಸ್ಟ್ ಬರುದು. ಆರ್ಯಭಟ ಗಣಿತ ತಜ್ಞ. ನೋಡಿ ಇದು ಗೈಸ್, ನಮ್ದು ಇಂಟ್ರೆಸ್ಟಿಂಗ್ ಪಾರ್ಟ್. ಮಂಗಳೂರು ಸಮಾಚಾರ ಪತ್ರಿಕೆಯ ಸಂಸ್ಥಾಪಕ ಇವರು, ಬ್ಯಾಸಿಲ್ ಮಿಷನರಿ ಮೊಂಗ್ಲಿ. ನೋಡಿ ಇದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಕರಡಿ ಇದು ಆಕ್ಚುಲಿ ಉಂಟಲ್ಲ, ನಾನು ಚಿಕ್ಕದಿರುವಾಗ ಇದರ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಅಲ್ಲಿ ಮಾಡಿದ್ದೇನೆ, ಕೊರವಂಜಿ. ಗೈಸ್ ನೋಡಿ ಇದೇನು, ಶಿಲ್ಪಗಾರರು, ಕೆತ್ತನೆ. ಪ್ರಜ್ವಲ್ ನೋಡ್ತಾ ಇದ್ದೇನೆ ಭಯಂಕರ ಡೀಟೇಲ್ ಆಗಿ. ಇದು ಕೂಡ ಕಲ್ಲು ಹೊಡೆಯುವವರು, ಬೀಸುವ ಕಲ್ಲು, ಅರಿವೆ ಕಲ್ಲು. ಮದುವೆ ಟೈಮಲ್ಲಿ ಯೂಸ್ ಮಾಡ್ತಾರಲ್ಲ ಬೀಸುವ ಕಲ್ಲು, ಆ ತರದ್ದು. ಇದು ನಿಮ್ದು ಮಿಠಾಯಿ ಮಾಡಿದ್ದೇನೆ. ಇದು ಮಾಡಿಲ್ಲ, ಭತ್ತ ಕುಟ್ಟುದು ನೋಡಿ. ಅಕ್ಕಿ ರೊಟ್ಟಿ ಅಲ್ಲಿ ಊಟ ಮಾಡ್ತಿದ್ದಾರೆ, ಗಂಡ ಹೆಂಡತಿ ರೊಟ್ಟಿ ಮಾಡ್ತಿದ್ದಾಳೆ. ಇದು ಯಾರು ಮಗುಗೇನೋ ಮಾಡ್ತಿದ್ದಾರೆ, ಅಜ್ಜಿ. ನೋಡಿ ನಮ್ದು ದೃಷ್ಟಿ ಮಾಲೆ ಬಿದ್ದೋಗಿದೆ ನೋಡಿ, ದೃಷ್ಟಿ ಮಾಲೆ. ಸಂಗೀತ ಶಾಲೆ, ಮಿಠಾಯಿ, ಜಾತ್ರೆ ಮಿಠಾಯಿ, ಹತ್ತಿ ಮಾಡೋದು. ವಾವ್, ಎಲ್ಲ ಇದೆ. ಆಯುರ್ವೇದ ಪಂಡಿತರು ರೋಗಿಗೆ ತಮ್ಮ ಮನೆಯಲ್ಲೇ ಚಿಕಿತ್ಸೆ ಮಾಡುತ್ತಿರುವ ಪ್ರಕರಣ. ಇದೆಲ್ಲ ಹಳೆ ಕಾಲದಲ್ಲಿ ನಡೀತಿದ್ದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಐ ಮೀನ್ ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತಿರುವುದಿಲ್ಲಲ್ಲ, ಸೊ ಅವರಿಗೆ ಯೂಸ್ ಆಗ್ತದೆ. ಸುಣ್ಣಗಾರರು ಅಂತ ನೋಡಿ, ಸುಣ್ಣವನ್ನು ಮಾಡೋದು ಈ ತರ. ಬಳೆಗಾರರು ನೋಡಿ. ಮತ್ತೇನಿದೆ ಇಲ್ಲಿ ನೋಡಿ, ಆಟ ಆಡ್ತಾರೆ. ಇದು ಎಂತ, ಇದಕ್ಕೆಂತ ಹೇಳುದು, ಲೂಡೋನಾ? ಲೂಡೋ ಟೈಪ್ಸ್ ಯಾವ್ದು ಗೇಮ್ ಅದು, ಹಳೆ ಕಾಲದ ಗೇಮ್. ಹಳೆ ಕಾಲದ ಗೇಮ್ ಅದು. ನೋಡಿ ಹಾಲು ಕರಿಯುದು ನೋಡಿ, ಜರಡೆ ಬಾಚುದು ನೋಡಿ. ಅಜ್ಜಿ ಅಲ್ಲ, ಅಮ್ಮ. ಇದು ಗೌಡ್ರು ಮನೆ. ಇವರಿಗೆ ಭಯಂಕರ ಪವರ್ ಜಾಸ್ತಿ ಇರ್ತದೆ ಲೈಫಲ್ಲಿ. ಇಲ್ಲಿ ನೋಡಿ ಅಡಿಕೆ ಅಂತ ಕುಟ್ಟುದು ಅದು ಇದೆ. ಪಾಪ ಯಾರೋ ಕಷ್ಟ ಹೇಳ್ಕೊಂಡು ಬರ್ತಿದ್ದಾರೆ, ಆ ತರ ಇದೆ ಕಾನ್ಸೆಪ್ಟ್. ನಾಯಿ ನೋಡಿ, ಹೂಗಾರರು. ನಾವೀಗ ಮುರಿದಿದ್ದೇವೆ ಹೂಗಾರರು. ಹುಡುಗಿದು ಗೆಜ್ಜೆ ಜಾರಿ ಬಿದ್ದಿದೆ ನೋಡಿ ಅಲ್ಲಿ. ಅಲ್ಲಿ ಆ ಮಗುವಿಂದು ಇದು ಎಂತ ಹೇಳುದು, ಮಾಲೆ ಜಾರಿದೆ. ಪಾತ್ರ ತೊಳೆಯುವುದಾ ಅಲ್ಲ, ಇದು ಪಾತ್ರ ಉಜ್ಜುದು, ಪೆಟ್ಟು ಮಾಡುದ ಹೆಂಗಸರು ಅಲ್ಲ. ಗೊತ್ತಾಗ್ತಿಲ್ಲ ಏನ್ ಕಾನ್ಸೆಪ್ಟ್ ಅಂತ. ಲಾಭ ಅಂತ ಬರ್ತಿದ್ದಾರೆ ಅಲ್ಲಿ, ಎಂತ ಲಾಭ, ಮಾರುದ. ಇದೆಂತದು, ಪತ್ತಾರರು, ಅಕ್ಕ ಸಾಲಿಗ. ಇಲ್ಲಿ ನೋಡಿ ಅಮ್ಮ ಮಗುವಿಗೆ ಹಾಲು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿ ಕರಿಮಣಿ ಹಾಕಿದ್ರು ನೋಡಿ ಅಂತೆಲ್ಲ ಹೆಂಗಸರ ಕುತ್ತಿಗೆಯಲ್ಲಿ. ಎಲ್ಲ ಇದೆ ಇಲ್ಲಿ, ಏನಿಲ್ಲ ಅಂತಿಲ್ಲ, ಎಲ್ಲ ಇದೆ. ಗಡ್ಡ ತೆಗಿಯೋದು. ಓಕೆ, ಇದು ಚಪ್ಪಲ್ ನೋಡಿ, ಚಪ್ಪಲ್ ಹೊಲಿಯುವವರು. ಚಪ್ಪಲ್ ಹೊಲಿಯುವುದ, ಚಪ್ಪಲ್ ಮಾಡುವವರ? ಚಮ್ಮನ, ಹೌದು, ಚಪ್ಪಲ್ ಮಾಡುವವರು. ಕುರಿ ಸಾಕುವವರು. ಇದ್ಯಾವುದು, ಇಸ್ತ್ರಿ ಹಾಕುವವರು ನೋಡಿ, ಇಸ್ತ್ರಿ ಹಾಕುವವರು. ಇದು ಯಾವುದು, ವೈದ್ಯರು. ವೈದ್ಯರು. ಕುರುಬರ ಮನೆ ನೋಡಿ. ಇಲ್ಲಿ ಗೋದಾವರಿ ನೀರು ಅಂತ ಒಂದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಅಲ್ಲಿ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಸುಮ್ಮನೆ ಅಲ್ಲ, ನಮ್ಮ ಪರಂಪರ ಹೇಳಿದ್ ಕರೆಕ್ಟ್, ಪ್ರಜ್ವಲ್ ಹೇಳಿದ್ದು ನೋಡಿ. ನದಿ, ಸರಸ್ವತಿ ನದಿ. ಐ ಥಿಂಕ್ ಎವ್ರಿಥಿಂಗ್ ಅವ್ರು ಕವರ್ ಮಾಡಿದ್ದಾರೆ ಆಲ್ಮೋಸ್ಟ್. ನೋಡಿ ನರ್ಮದಾ ನದಿಯನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತೆ ಒಳ್ಳ ರಾಜರುಗಳದೆಲ್ಲ ಹಾಕಿದ್ದಾರೆ. ಜನನ ಮರಣ ಹಾಕಿದ್ದಾರೆ ನೋಡಿ. ಗೋಳರಾಮರಾಜ ಒಡೆಯರ್, ಬೆಟ್ಟದ ದೇವರ ಒಡೆಯರ್, ಹಾಗೆ ಯಮುನಾ ನದಿ. ಆದ್ರೆ ನೀರು ಬತ್ತಿ ಹೋಗಿದೆ. ಬೇಸಿಗೆಗಾಲ, ಹಾಗೆ ನೀರು ಬತ್ತಿ ಹೋಗಿದೆ. ಇದು ಕೂಡ ಕೆಲವು ರಾಜರುಗಳು. ಜ್ಯೋತಿರ್ಲಿಂಗದ ಬಗ್ಗೆ ಕೂಡ ಹಾಕಿದ್ದಾರೆ ನೋಡಿ. ಸೋಮನಾಥ ಜ್ಯೋತಿರ್ಲಿಂಗ, ತ್ರಯಂಬಕ ಜ್ಯೋತಿರ್ಲಿಂಗ,
ನೋಡಿ ಇದು ಮತ್ತೆ ಮಹಾರಾಷ್ಟ್ರದಲ್ಲಿರುವ ಭೀಮಶಂಕರ ಜ್ಯೋತಿರ್ಲಿಂಗ. ಇದು ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡದಲ್ಲಿರುವುದು. ಇದು ನೋಡಿ ಆಂಧ್ರ ಪ್ರದೇಶದಲ್ಲಿರುವ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶದಲ್ಲಿರುವುದು. ಇವನ್ ಟೆಂಪಲ್ ನ ಇಮೇಜ್ ಕೂಡ ಹಾಕಿದ್ದಾರೆ. ತಮಿಳ್ನಾಡಲ್ಲಿರುವ ರಾಮೇಶ್ವರಂ, ಇಲ್ಲಿಗೂ ಹೋಗ್ಬೇಕು ನಮ್ಗೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ್. ಆಮೇಲೆ ಇದು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ಅಲ್ಲಿರೋದು. ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿರೋದು. ನೋಡಿ ವಿಘ್ನೇಶ್ವರ ಜ್ಯೋತಿರ್ಲಿಂಗ ಔರಂಗಾಬಾದ್. ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್. ಗೈಸ್ ಇನ್ನಷ್ಟು ಇದೆ, ಇನ್ನೂ ಇದೆ. ನಾವು ಇಂಟ್ರೆಸ್ಟಿಂಗ್ ಬಂದಾಗ ತೋರಿಸ್ತೇನೆ. ಇನ್ನೂ ಇದೆ, ಮುಗಿತಾ ಇಲ್ಲ ಆಕ್ಚುಲಿ, ಅಷ್ಟು ಇದೆ. ಪರಂಪರೆ ಹೇಳಿದ್ರೆ ಇಂಡಿಯನ್ ಪರಂಪರೆ ಸಿಂಪಲ್ ಅಲ್ವಾ, ಅಷ್ಟು ಇದೆ. ನೋಡಿ ಸಪ್ತ ಋಷಿಗಳು. ಇದು ನೋಡಿ ಹುತ್ತ ಹಾವಿಲ್ಲ. ವಿಶ್ವಾಮಿತ್ರರು, ಭರದ್ವಾಜ ಋಷಿ, ಹೀಗೆ ಸಪ್ತ ಋಷಿಗಳು. ಗೌತಮ ಮಹರ್ಷಿ. ನೋಡಿ ಚಾಮುಂಡಿ. ಗೈಸ್ ಇನ್ನು ನಾವು ಎಕ್ಸಿಟ್ ಆಗ್ತಾ ಇದ್ದೇವೆ. ಗೈಸ್ ಇಲ್ಲಿ ನೋಡಿ ಇಷ್ಟು ಉಪ್ಪುಗಳನ್ನೆಲ್ಲ ಹಾಕಿದ್ದಾರೆ. ಇದು ಆ್ಯಕ್ಚುಲಿ ಏನು ಅಂತ ನಂಗೆ ಗೊತ್ತಿಲ್ಲ. ನಾನೀಗ ಯಾರ ಹತ್ರ ಅದು ಕೇಳಿ ಹೇಳ್ತೀನಿ ಆಯ್ತಾ, ನಿಮಗೂ ಕೂಡ. ನನಗೂ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಇಷ್ಟು ರಾಶಿ ಹಾಕಿದ್ದಾರೆ. ತುಂಬ ಜನ ಅಲ್ಲಿ ನೋಡಿ ಅಗರಬತ್ತಿ ಎಲ್ಲ ಹೊತ್ತಿಸ ಇಡ್ತಾ ಇದ್ದಾರೆ. ನೋಡೋಣ, ಕೇಳೋಣ ಬನ್ನಿ. ನಾನು ಇವಾಗ ಇವ್ರ ಹತ್ರ ಕೇಳ್ದೆ ಆಯ್ತಾ, ಸೆಕ್ಯೂರಿಟಿ ಪೀಪಲ್ ಇದಾರಲ್ಲ ಇಲ್ಲಿ, ಅವ್ರ ಹತ್ರ ಇದೇನು ಅಂತ. ಸೊ ಇದು ಬೇಸಿಕಲಿ ಉಪ್ಪು ಹಾಕಿರೋದು ದೃಷ್ಟಿ ತೆಗೆಯೋದಂತೆ. ಅವರ ದೃಷ್ಟಿ ತೆಗೆದು ಇಲ್ಲಿ ಉಪ್ಪು ಹಾಕಿಬಿಟ್ಟು ಆರತಿ ಮಾಡ್ತಾರೆ ಅಗರಬತ್ತಿಲಿ. ಸೊ ಇಲ್ಲಿ ನೋಡಿ ಜನಗಳು ಮಾಡ್ತಾ ಇದ್ದಾರೆ, ಇದೇ ಕಾನ್ಸೆಪ್ಟ್. ಸೊ ಇದು ಇಷ್ಟು ರಾಶಿ ಇದೆ ನೋಡಿ. ಎಷ್ಟು ಹರಿಕೆಕಾಯಿಗಳನ್ನು ಹಾಕಿದ್ದಾರೆ ಅಂತ. ಇದುವೇ ಆಕ್ಚುಲಿ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾಗ, ಇದುವೇ ಆಕ್ಚುಲಿ ಹೈಲೈಟ್ ಆಗಿದೆ, ಹರಿಕೆಕಾಯಿಗಳು. ನೋಡಿ ಜನರೆಲ್ಲ ಹರಿಕೆಕಾಯಿ ತಗೋಗ್ತಾ ಇದ್ದಾರೆ. ಆಮೇಲೆ ಈ ಕಂಬಕ್ಕೆ ಮುಟ್ಟಿಸ್ತಾರೆ. ನೋಡಿ ಅಲ್ಲಿ ಬಸವ ಹೋಗ್ತಾ ಇರೋದು. ನೋಡಿ ಇಲ್ಲಿ ಒಂದು ಬಸವ ಸನ್ನಿಧಿ ಉಂಟು, ರಿಯಲ್ ಬಸವ ಇದ್ದಾರೆ ನೋಡಿ. ನೋಡಿ ನಂದಿ. ಈ ಕಡೆ ಬನ್ನಿ. ಫುಲ್ ಸೆಗಣಿ ಸ್ಮೆಲ್ ಬರ್ತಾ ಉಂಟು, ಗೋಮಾತೆ. ಓ ನಾವಿದ್ ನೋಡಿದ್ವಲ್ಲ ಫೋಟೋದಲ್ಲಿ, ಬಸವ ಹೀಗೆ ದುಡ್ಡು ಹಿಡಿದು ನೋಡಿಂತೆ, ನಾವು ಕೊಟ್ಟ ದುಡ್ಡು ಕಟ್ಟದು. ಅದು ಗೋಮೂತ್ರ ನೋಡಿ, ತೆಗ್ದಿರ್ತಾರೆ ನೋಡಿ, ತೆಗಿರ್ತಾರೆ. ತ್ರಿಶೂರ್ ಹಾಕಿದ ಅಂತಲ್ಲ, ಇಲ್ಲಿ ಬಂತು ನೋಡು. ಕೊಟ್ಟ ನೀ ಕೊಟ್ಟು ನಮ್ಗೆ ಗೊತ್ತಿಲ್ಲ, ಯಾರು ಮುಟ್ಟಿದ್ರ ಯಾಕೆ. ಅದು ಯಾರು ಮುಟ್ಟಿದ್ರಲ್ಲ ಹಾಗೆ ನಾ ನೋಡಿ. ಗೈಸ್ ನಾವಿಲ್ಲಿಂದ ಹೊರಡ್ತಾ ಇದ್ದೇವೆ. ಟೈಮ್ ಬಂದು 5:30 ನೋಡಿ. ಒನ್ಸ್ ಮೋರ್ ವಾವ್. ಓಕೆ ಗೈಸ್, ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ನೀವು ಕೂಡ ಬನ್ನಿ ಫ್ಯಾಮಿಲಿ ಜೊತೆ ಟೆಂಪಲ್ಗೆ, ತುಂಬ ಚೆನ್ನಾಗಿದೆ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀವಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.